ಕೇಂದ್ರ ಹಣಕಾಸು ಆಯೋಗ ಮತ್ತು ಕೇಂದ್ರ ವಲಯದ ಯೋಜನೆಗಳು. ತಮಗೆಲ್ಲ ತಿಳಿದಿರುವಂತೆ 14ನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ಕೇಂದ್ರದ ಪಾಲಿನ ಹಂಚಿಕೆ ಪ್ರಮಾಣ 32% ರಿಂದ 42% ಏರಿಕೆ ಮಾಡಲು ಶಿಫಾರಸು ಮಾಡಿದೆ. ವಿಭಜಿತ ಮೊತ್ತದಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಪಡೆಯಲು, ಅದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ಪಾಲನ್ನು ಪಡೆಯಲು ರಾಜ್ಯ ಸರ್ಕಾರವು ಅವಿತರ ಪ್ರಯತ್ನ ಮಾಡಿದೆ. ಯಾರು? ಸಿದ್ದರಾಮಯ್ಯನವರು 96ನೇ ಇಸ್ವಿಯಲ್ಲಿ ಪ್ರಯತ್ನ ಮಾಡಿದೆ. ಈ ಹಿಂದೆ ಪ್ರತಿ ಹಣಕಾಸು ಆಯೋಗವು ಕರ್ನಾಟಕ ಪಾಲನ್ನು ಕಡಿಮೆಗೊಳಿಸುತ್ತಾ ಬಂದಿತ್ತು. ಅಲ್ಲಿಂದ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಮಾಡಿಕೊಟ್ಟ ಮನವಿಯ ಫಲಶ್ರುತಿಯಾಗಿ ಪ್ರಥಮ ಬಾರಿಗೆ 14ನೇ ಹಣಕಾಸು ಆಯೋಗವು ರಾಜ್ಯದ ಪಾಲಿನಲ್ಲಿ ಹೆಚ್ಚು ಮಾಡಿರುವುದು ಕಾಣಬಹುದಾಗಿದೆ. ನಮ್ಮ ಪಾಲು 4.33% ರಿಂದ ಸೇವಾ ತೆರಿಗೆ 4.822, ಇತರೆ ತೆರಿಗೆ 4.73 ಏರಿಕೆಯಾಗಿದೆ. ಮಾಡಿದವರು ಯಾರು? ಮೋದಿಯವರು 2014. ಬೇಡಿಕೆ ಕೊಟ್ಟಿದ್ದು ನರಸಿಂಹರಾವ್ ಅವರಿಗೆ, ಮಾಡಿದ್ದು ಇಲ್ಲ ನರಸಿಂಹರಾವ್ ಅವರು, ಮಾಡಿದ್ದು ಮೋದಿಯವರು. ಒಂದು ಥ್ಯಾಂಕ್ಸ್ ಇಲ್ಲ ಬಿಡಿ.